ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೃಷಿ ಲಾಭಕ್ಕಾಗಿ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಉಪಯೋಗ ಮಾಡಿಕೊಂಡು ರೈತರಿಗೆ ಲಾಭ ಆಗ್ತದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರ ನೆಲೆಯಲ್ಲಿ ಒಂದಿಷ್ಟು ಅದು ಸುತ್ತಮುತ್ತ ಒಂದಿಷ್ಟು ಮಾತು. ರಾಜ್ಯ ಸರ್ಕಾರ ಸ್ಥಾಪಿಸುತ್ತಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಸೇವಾ ಕೇಂದ್ರಗಳು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಿವೆ. ಕ್ರಾಂತಿಕಾರಕವಾದ ಬದಲಾವಣೆ ತರ್ತಾ ಇದ್ದಾವೆ. ಭವಿಷ್ಯದಲ್ಲಿ ರೈತರಿಗೆ ವರದಾನವಾಗಲಿವೆ. ಬದಲಾವಣೆ ಲೆಕ್ಕಿರ್ತದೆ, ಅದರ ಪ್ರಶ್ನೆ ಇಲ್ಲ. ರೈತರಿಗೆ ವರದಾನ ಆಗ್ತದ ಅನ್ನೋದು ಎಷ್ಟರ ಮಟ್ಟಿಗೆ ಅಂತ. ಯಾಕಂದ್ರೆ ಶಾಲಿನಿ ರಜನೀಶ್ ಅವರು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಹೌದು, ಜೊತೆಗೆ ಬುದ್ಧಿವಂತರು, ಜೊತೆಗೆ ಅಭ್ಯಾಸಿಗರು, ಒಳ್ಳೆಯ ಆಡಳಿತಗಾರರು ಎಲ್ಲ ಸರಿ. ಆದರೆ ಮುಖ್ಯವಾಗಿ ರೈತ ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾನ, ನಮ್ಮ ಕೃಷಿ ಯಾಕೆ ಫೇಲ್ ಆಗಿದೆಪ್ಪ ಅಂತಂದ್ರೆ ಅದ್ರಲ್ಲಿ ಲಕ್ಷ ಕೊಡಬೇಕಾಗಿದೆ. ಏನಂದ್ರೆ ಇವ್ರಿಗೆಲ್ಲ ಎಜುಕೇಷನ್ ಇಲ್ಲಂತ ಜನ ಸಾಕಷ್ಟಿದ್ದಾರೆ ಇಲ್ಲಿ. ಈ ಕ್ಷೇತ್ರ ನಿಜವಾಗಿಯೂ ಭಾಳಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ದೇಶವನ್ನು ಅಭಿವೃದ್ಧಿ ಮಾಡುವಂಥದ್ದು ನಿಶ್ಚಿತನೇ, ಎರಡು ಮಾತಿಲ್ಲ. ಆದ್ರೆ ಇವರಿಗೆ ಓದು ಬರಲಾರಂಥ ಅನೇಕ ಕೃಷಿಕರಿದ್ದಾರೆ. ಎಷ್ಟು ಜನ ಬೇಕ್ರಿಲ್ಲ, ಹೆಚ್ಚು 90% ಇದ್ದಾರೆ. 10% ಅಷ್ಟೇ ಕಲಿತಂಥವರು, ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು, ಅವ್ರು ಇವ್ರು ಹೇಳಿದ್ದನ್ನು ತಿಳ್ಕೊಳ್ತಾರೆ. ಈಗ ಸಾಕಷ್ಟು ನಮ್ಮಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಯಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಆದರೂ ಲಾಸ್ ಆಗ್ತಾ ಇದ್ದಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಂದ ಇದರಲ್ಲೇ ಸರ್ಕಾರದ ಕೆಲವೊಂದು ಇಲಾಖೆಗಳನ್ನು ಜೋಡಿಸ್ಕೊಂಡಿದ್ದಾರೆ. ಕೃಷಿ ಇಲಾಖೆ, ಸುಧಾರಣಾ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯಗಳು, ಕರ್ನಾಟಕ ದೂರ ಸಂವೇದಿ ಅನ್ವೇಷಕ ಕೇಂದ್ರ, ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಆರ್ಥಿಕ ಮತ್ತು ಅಂಕಿಅಂಶಗಳ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಸಿಬ್ಬಂದಿ ಮತ್ತು ಆಡಳಿತ, ಪ್ರಾದೇಶಿಕ ದೂರ ಸಂವೇದಿ ಕೇಂದ್ರ, ಇವರೆಲ್ಲರ ಜೊತೆಗೂಡ ಕೃಷಿಗೆ ಏನಪ್ಪ ಅಂತಂದ್ರೆ ಬೆಳೆ ಜಬರ್ದಸ್ತ್ ಬೆಳೆಯುವಂಥದ್ದು. ಇದು ಸರಿ, ಅದು ಜಬರ್ದಸ್ತ್ ಬೆಳೆದಿಗೆ ಏನು ಮಾಡಬೇಕು. ಈಗಾಗಲೇ ಕೃಷಿ ಕ್ರಾಂತಿ ಅಂದರೆ ಹಸಿರು ಕ್ರಾಂತಿ, ಕೃಷಿ ಡೆವಲಪ್ ಆಗಿದೆ, ಇವತ್ತಿಲ್ಲ ಅಂತಲ್ಲ. ಮುಂದೆ ಅದೇ ಕಾಲಕ್ಕೆ ಹಾಲಿನ ಉತ್ಪಾದನೆ ಸಾಕಷ್ಟು ಆಗಿದೆ. ಆದರೆ ಅವ್ರಿಗೆ ಏನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ದುಡ್ಡ, ಆ ಪ್ರಮಾಣದಲ್ಲಿ ಅವರಿಗೆ ಪ್ರತಿಫಲ ಬರ್ತಾ ಇಲ್ಲ. ಇದರ ಬಗ್ಗೆ ಯಾಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇಲ್ಲ ಅಂದ್ರೆ ಮಾರ್ಕೆಟ್ ಯಾಕಿಲ್ಲ ಅವ್ರಿಗೆ ಅನ್ನುವಂಥದ್ದು. ಯಾಕಂದ್ರೆ 1 ಲೀಟ್ರ್ ಹಾಲು ತೆಗಿಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ಮೇಯಿಸ್ಬೇಕಾಗ್ತದನ, ಎಷ್ಟು ಖರ್ಚಾಗ್ತದ, ಆಕಳಿಂದ ಏನು ದುಡ್ಡಿಗೆ ಎಷ್ಟು, ಅದ್ರ ತಕ್ಕಂಗೆ ರೈತಗೆ ಬರ್ತಾ ಇದ್ದೀನಿ ಅಂತ ನೀವು ಅನ್ಬೋದು. 60 ರೂಪಾಯಿ ಲೀಟ್ರ್ ಐತ್ರಿ, 80 ರೂಪಾಯಿ ಲೀಟ್ರ್ ಐತಿ, ಕರೆಕ್ಟ್. ಆದರೆ ಮಾರ್ಕೆಟ್ದಾಗ ಅವತರನ್ನು ಬೆಳಿಬೇಕಾ, ಅವರನ್ನು ನಾವು ಹಾಲು ತಯಾರು ಮಾಡಿಸ್ಬೇಕು, ಎಷ್ಟು ಖರ್ಚಾಗಿರ್ತದ ಆದರೂ ವಿಚಾರ ಮಾಡಬೇಕು ಅಂತ ಮಾಡಬೇಕಾಗಿದೆ. ಇವತ್ತು ಭಾಳ ಮಹತ್ವದ್ರಿ ಇದು. ಕಪ್ಪು 1 ಟನ್ ಬೆಳೆದಕ್ಕೆ ಎಷ್ಟು ಖರ್ಚು ಬರ್ತದೆ, ಉಳಿತದೆ ಎಷ್ಟು, ಇದನ್ನು ವಿಚಾರ ಮಾಡಬೇಕಾಗ್ಯದ. ಇಲ್ಲರಿ ನಾವು ಫರ್ಟಿಲೈಸರ್ ಕೊಟ್ಟಿವಿ, ರಾಸಾಯನಿಕ ವಸ್ತುಗಳು ಮಾಡಿದ್ದೀವಿ, ಆಯ್ತು ಅಂತೀವಿ, ಆಮೇಲೆ LIC ಎಲ್ಲ ಮಾಡಿಸಿ. ಎಷ್ಟು LIC ಸಂಸ್ಥೆಗಳು, ಜೀವ ವಿಮಾ ಸಂಸ್ಥೆಗಳು ರೈತರ ಬೆಳೆ ನಾಶಕ್ಕೆ ಪರಿಹಾರ ಕೊಟ್ಟಿದ್ದಾವ. ಇನ್ನೂ ಇವತ್ತು ನಾವು ತೆಗಿಬೇಕಾಗಿದೆ. ರೈತನಾಗ ಕೊಟ್ಟಿವಿ, ಈಗ AI ತರ್ತಾ ಇದ್ದೀವಿ. ಯಾರೋ ಒಂದು ಕಂಪ್ನಿ ತರ್ತಾರ, ಒಂದಿಷ್ಟು ಜನ ಬೆಳೆ ಈ ಸಮಯಕ್ಕೆ ಈ ಬೆಳೆ ಹಾಕಿರಿ, ಆ ಬೆಳೆ ಹಾಕಿಲ್ಲ ಜಾತ್ರೆ ಎಲ್ಲ ಹೇಳ್ತಾರೆ ಅಂತ ಅನ್ನೋನು ನಾವು. ಮಣ್ಣು ಹಿಂಗದಪ್ಪ, ಈ ಮನೆಗೆ ಇದು ಬೆಳೆ ಬರ್ತದ, ಈ ಟೈಮ್ದಾಗ ಇದು ಈ ಬೆಳೆ ಬೇರೆ, ಆ ಬೆಳೆ ಈಗಲೇ ಅದನ್ನು ಪ್ರಶ್ನೆ ಹೇಳಿದಾರೋ. ನೀವು ಸಲಹೆ ಕೊಡ್ತೀರಿ, ಕಮಾಂಡರ್ ಇದ್ದಂಗೆ ನೀವು ಕರೆಕ್ಟ್ ನೀವು ಇದ್ದೀರಿ. ಆದರೆ ಅಲ್ಲಿ ಮಾಡೋದಕ್ಕಲ್ಲೇ ಸೈನಿಕರಿಗೆ ತರಬೇತಿ ಇಲ್ಲಲ್ರಿ. ಈ ರೀತಿ ಹೋಗಿ ಪಾಪ ರೈತರ ಸಾಂಪ್ರದಾಯ ಬೆಳೆದು ಬಂದಿದ್ದಾರೆ. ಬಂದು ನೀವು ಹೇಳೋ ಭಾಷೆನ ತಿಳಿದೂ ಇಲ್ಲ. ಅವ್ರಿಗೇನು ಗೊತ್ತು, ಗುಳೆ ಮಾಡೋದು, ಹಾಕೋದು, ಬೀಜ ಹಾಕೋದು, ಬೆಳ್ಕೊಳ್ಳೋದು ಬರ್ತದಲ್ಲ. ಅವ್ರು ಬೆಳೀತಾರೆ, ನಮಗಿಂತೂ ಜಾಣ ಇರ್ತಾರೆ ಅವ್ರು ರೈತರು. ದಡ್ಡಲ್ಲ ಬೆಳೆದ್ರಲ್ಲೇ ಯಾವ ಟೈಮ್ದಲ್ಲಿ ಏನು ಬೆಳಿಬೇಕು ನೀವು ಹೇಳ್ರಿ, ಒಪ್ಕೋತಾರೆ ಅದನ್ನು. ಆದರೆ ಮಾರ್ಕೆಟ್ ಹೆಂಗೆ, ಮಾರ್ಕೆಟ್ ಮಾಡೋದು ಹೆಂಗೆ, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಅನ್ನೋದೇ ಇಲ್ಲಿ ಮುಖ್ಯ ಪ್ರಶ್ನೆ ಅದ. ನಮ್ಮ ಶಾಲಿನಿ ರಜನೀಶ್ ಅವರಿಗೆ ಕೇಳೋದು ಇದನ್ನು ಮುಖ್ಯವಾಗಿ. APMC ಅದ ರೀ, APMCಯಲ್ಲಿ ದಲಾಲ್ ಹೆಂಗೆ ಇರ್ತಾರೆ, ಏನಿರ್ತಾರೆ, ರೈತರಿಗೆ ಎಷ್ಟು ಮಟ್ಟಿ ಮುಂದಿರ್ತಾರೆ, ಬೆಳೆ ರೇಟ್ಗಳು ಹೆಂಗಿರ್ತಾವೆ, ಏನಿರ್ತಾವೆ, ಅದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಕೊಡೋದು. ನೀವು ಸರ್ಕಾರ ಸಾಕಷ್ಟು ಟೂಲ್ಸ್ ಮಾಡ್ತೀರಿ, ಅದರಲ್ಲಿ ಫಾಲೋ ಅಪ್ ಆಗ್ತವೆ. ನಾವು
ಅನ್ನುವಂಥ ಸತಿ ವಿಚಾರ ಮಾಡಬೇಕಾಗಿದೆ. ಬೆಳೆಯೋದಕ್ಕೆ ಬೆಸ್ಟ್ ಅದ. ನಿಮ್ಮ AI ಬಗ್ಗೆ ನಮ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ಹಿಂದಿದ್ದಂಥ ಕಂಪ್ನಿಗಳಿದ್ದಾವಲ್ಲ, ಇಲ್ಲ ಮಾರ್ಕೆಟಿಂಗ್ ಮಾಡೋಂಥ ಏಜೆಂಟ್ಸ್ ಇದ್ದಾರಲ್ಲ, ಅವರು ಒಂದು ಟ್ರ್ಯಾಕ್ಟರ್ ನಾವು ತಂದು ಉಪಯೋಗ ಮಾಡ್ತೀವಿ, ಗೊಬ್ಬರ ತಂದು ಉಪಯೋಗ ಮಾಡ್ತೀವಿ, ಎಲ್ಲ ಮಾಡ್ತೀವಿ. 1 ಎಕರೆಗೆ ಇಷ್ಟು ಬೆಳೀತೀವಿ. ಬೆಳೆದಿಲ್ಲಂತೂ ಅಲ್ಲ. ಆದರೆ ಅದೇ ಪ್ರಮಾಣದಲ್ಲೇ ಲಾಭದ ರೂಪದಲ್ಲಿ ರೈತಗೆ ಬೆಳೆದ ಬೆಳೆಗೆ ಬೆಲೆ ಸಿಗ್ತದೇನೋ, ಇದಕ್ಕೆ ಯಾಕೆ ಗೊತ್ತಿರಲಿಲ್ಲ. ಅದಕ್ಕೆ ಪಟ್ನ ಹೇಳಿದ ತಕ್ಷಣ ಮತ್ತೊಂದು ಕಂಪ್ನಿ ತೊಗೊಂಬಂದುಬಿಡ್ತಿರಲ್ಲ. ಅದಾನಿ ಅಂತವ್ರದ್ದು, ಅಂಬಾನಿ ಅಂತವ್ರದ್ದು ಯಾರ್ದು ಬಂದು ಅವ್ರದಿಂದ ಮಾರ್ಕೆಟ್ ಮಾಡ್ತಾರೆ ರೀ, ಗೋಡೌನ್ ಕಟ್ಟ್ಯಾರ ಮಾಡಿದಾರೆ ಅಂತೇಳಿ ಮಾಡಿಸ್ತಾರೆ. ಅವ್ರು ಎಷ್ಟು ಮಟ್ಟಿಗೆ ಲಾಭ ಮಾಡ್ತಾರೆ ಅದನ್ನು ಹೇಳಬೇಕಲ್ಲ. ಇಲ್ಲ ಕಂಪ್ನಿಗಳಿಗೆ ಯಾಕೆ ಕೊಡೋಕ್ಕಿಂತರೂ ಜನರ ಕೈಗಿನ ನೀವು ಯಾಕೆ ಇವತ್ತು ನೀವು ಮಾಡಿದ್ರಪ್ಪ, ಬೆಂಬಲ ಬೆಲೆ ಸೂಚಿಸಿದ್ವಿ, ನಾವು ಹೆಚ್ಚು ಮಾಡಿದ್ವಿ. ಕೊಳ್ಳೋರು ಯಾರ್ರಿ? ಕೊಳ್ಳೋರು ಇಷ್ಟ ತೊಗೋಬೇಕಪ್ಪ, ಇದೇ ಬೆಲೆಗೆ ನಾವೇನು ಮಾಡಿದ್ವಿ ಫಿಕ್ಸ್ ಮಾಡಿ ಅದಕ್ಕೆ ತೊಗೋಬೇಕಂತ ಹೇಳ್ತೀರ ನೀವು. ಆ ವ್ಯವಸ್ಥೆ ಬರೋವರೆಗೆ ರೈತ ಆತ್ಮಹತ್ಯೆ ಮಾಡ್ಕೊಂಡು ನಿಲ್ಲೋದಿಲ್ಲ. ಏನೋ ಬುದ್ಧಿಮತ್ತೆ ತಂದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದೀವಿ, ಅದನ್ನು ಮಾಡಿದ್ವಿ, ಎಲ್ಲ ಕರೆ. ಅದಕ್ಕಾಗಿಯೇ ಇವತ್ತು ಅಮೇರಿಕ ಆಗಿರ್ಬೋದು, ಅಥವಾ ವೆಸ್ಟರ್ನೈಸ್ ಕಂಟ್ರಿಗಳಾಗಿರ್ಬೋದು, ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಅವರೆಲ್ಲರೂ ರೈತರಿಗೆ ಸಬ್ಸಿಡಿ ಕೊಡ್ತಾರೆ ಸಿಕ್ಕಾಪಟ್ಟೆ. ಯಾಕಂದ್ರೆ ಲಾಭ ಇಲ್ಲ. ಈವನ್ ಇಂಗ್ಲೆಂಡದ ಹಾಲು ಕರಿಯೋವಾಗ, ಹಾಲು ಮಾರುವಾಗ ಲಾಭ ಇಲ್ಲ ಅಲ್ಲೇ. ಸರ್ಕಾರ ಸಬ್ಸಿಡಿ ಕೊಡುತ್ತೆ, ರೈತರಿಗೂ ಸಬ್ಸಿಡಿ ಕೊಡುತ್ತೆ. ಅಮೇರಿಕಾದಲ್ಲಿ ಸಹಿತ ರೀ 40 ಲಕ್ಷ, 50 ಲಕ್ಷ, 60 ಲಕ್ಷ ಪ್ರತಿ ವರ್ಷ ಅವ್ರು ಸಬ್ಸಿಡಿ ಕೊಟ್ಟು ಅವ್ರು ಉಳಿಸ್ಕೊಂಡಿದ್ದಾರೆ ರೈತರನ್ನು. ಯಾಕಂದ್ರೆ ಮಾರ್ಕೆಟ್ ಕಂಪ್ನಿಗಳಿಗೆ ಕೊಟ್ಬಿಟ್ಟಿದ್ರಿ. ಅವ್ರು ಕಂಪ್ನಿ ತಮ್ಮ ಮನುಷ್ಯ ಬಂದಾಗ ಮಾಡ್ತಾರೆ. ಯಾವ ಕಂಪ್ನಿನೂ ತನ್ನ ಲಾಭ ಇಲ್ಲದೆ ಏನು ಮಾಡೋದಿಲ್ಲ. ಆದಷ್ಟು ಮ್ಯಾಕ್ಸಿಮಮ್ ಲಾಭ ಮಾಡ್ಕೋತಾರೆ. ಉಳಿದವ್ರು ಹಣ ಹೋದ್ರೆ ಹೋಗ್ಬಿಡ್ರಿ ನಮ್ಮಲ್ಲಿ ಅಂತೇಳಿ. ಈ GST ಮಾಡಿದಿರಿ, ಮತ್ತೇನು ಮಾಡಿದಿಲ್ಲ ಇಂಡಿಯಾದಲ್ಲೇ, ಕರ್ನಾಟಕದಲ್ಲೇ ಎಲ್ಲ ಮಾಡಿದ್ರೆ ಇವತ್ತು ಎಷ್ಟು ಲಾಭ ಆಯ್ತು ರೀ ನಮಗೆ ರೈತರಿಗೆ ಅನ್ನೋ ಸಹಿತ ಇವತ್ತು ದೊಡ್ಡ ಪ್ರಶ್ನೆ ಇದೆ. ಈ ದಿಶೆಯಲ್ಲಿ ನಮ್ಮ ಶಾಲಿನಿ ರಜನೀಶ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಸರ್ಕಾರ ಯೋಚನೆ ಯಾಕೆ ಮಾಡ್ತಾಯಿಲ್ಲ? ರೈತರಿಗೆ ಬೆಂಬಲ ಬೆಲೆ ಕಾನೂನು ಯಾಕೆ ಮಾಡ್ತಾಯಿಲ್ಲ? ಪ್ರತಿ ಒಂದು ಹಳ್ಳಿಗೆ ಅಥವಾ 2-3 ಹಳ್ಳಿಗಳ ನಡಕ ಗೋಡೌನ್ಗಳನ್ನ ಯಾಕೆ ಮಾಡ್ತಾಯಿಲ್ಲ? ಹಳ್ಳಿಗಳನ್ನು ಯಾಕೆ ವ್ಯಾಪಾರಿ ಕೇಂದ್ರ ಮಾಡ್ತಾಯಿಲ್ಲ? ವ್ಯಾಪಾರಿಗಳು ಯಾಕೆ ಅಲ್ಲೇ ಹೋಗಿ ತೊಗೊಳ್ತಾ ಇಲ್ಲ? ಒಬ್ಬ ರೈತ ಅದನ್ನು ಬೆಳೆದ ಬೆಳೆಯನ್ನು APMC ಹಚ್ಚಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ? ಅಲ್ಲಿ ಟ್ರಾನ್ಸ್ಪೋರ್ಟ್ ಎಷ್ಟು ಖರ್ಚು ಆಗ್ತದೆ, ಏನಾಗ್ತದೆ, ಉಳಿತದೆ ಎಷ್ಟು ಅವ್ನಿಗೆ? ತೂಕದ ಹೊಡಿತಾರೆ APMCಯಲ್ಲಿ. ಏನೆಲ್ಲ ಈಗ ಗೊತ್ತಿದ್ದ ವಿಷಯ ಐತಿ. ಏನೋ ಹಿಂದೊಮ್ಮೆ ನಮ್ಮ ಛೋಟು ರಾಮ್ ತಂದ್ರೆ ಅದನ್ನು APMC ಒಳ್ಳೆಯ ಪ್ರಗತಿ, ಅದು ಛೋಟು ರಾಮ್ ತಂದಂಥದ್ದು. ಆದರೆ ಇವತ್ತು ಅಲ್ಲಿ ಎಷ್ಟು ರೀತಿ ದಗಲ್ಬಾಜಿ ಆಗ್ತದೆ. ಅದು ಬಿಟ್ಟು ಮತ್ತು ನಮ್ಮ ಮೋದಿಯವ್ರು ಹೊಸ ತರಲಿಗೆ ಹೊಂಟಿದ್ರು, 3 ಕಾಲೆ ಕಾನೂನು ಅಂತೇಳಿ. ಮತ್ತು ಪೂರ್ತಿ ಕಾರ್ಪೊರೇಟ್ಗಾಗಿ ಕೂಡ ಹೊಂಟಿದ್ರು. ಇವನಿಗೆ ಕೃಷಿ ಸಹಿತ ಇವತ್ತು ಕನ್ನಡ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಈ ಬುದ್ಧಿಮತ್ತೆ ತರುವಂಥ ಬುದ್ಧಿಮತ್ತರಿಗೆ ಇಂಡಿಯಾದ ಕೃಷಿನ ಹೆಂಗೆ ಕಸ್ಕೋಬೇಕಪ್ಪ ಅಂತೇಳಿ ಆ ದಿಶೆಯಲ್ಲೇ ನಮ್ಮ ಶಾಲಿನಿ ರಜನೀಶ್ ಅವರು ಚಿಂತನೆ ಮಾಡಬೇಕು. ನಮ್ಮ ಸಿದ್ದರಾಮಯ್ಯನವರು ಚಿಂತನೆ ಮಾಡಬೇಕು. ಮಾರ್ಕೆಟ ಜನರಿಗೆ ಮಿನಿಮಮ್ ಪ್ರೈಸ್ ರೇಸ್ ಏನದಲ್ಲ, ಇದು ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡಬೇಕು. 3-4 ಹಳ್ಳಿಗಳಿಗೆ ಗೋಡೌನ್ಗಳು ಮಾಡಿ ರೈತ ಬೆಳೆದ ಬೆಳೆಯನ್ನು ಸಂಗ್ರಹ ಇಡೋದಕ್ಕೊಂದು ವ್ಯವಸ್ಥೆ ಮಾಡಿರಿ. ಅಲ್ಲಿಗೆ ಅಲ್ಲಿ ಲೈನ್ಗಳು ಇರ್ತಾವೆ, ಅಲ್ಲಿ ವ್ಯವಸ್ಥೆ ಆಗ್ತದೆ. ಅವ್ರು ಮಾರ್ತಾರೆ, ತಮ್ಗೆ ಬೇಕಾದ ರೇಟಿಗೆ ಕೊಡ್ಕೋತಾರೆ. ಮತ್ತು ವ್ಯಾಪಾರಿಗಳು ತಮ್ಗೆ ಬೇಕಾದ ಕೊಂಡ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೆ ಇಲ್ಲೇನು ಉದ್ಧಾರ ಇಲ್ಲ. ಇದು ಕೃತಕ ಬುದ್ಧಿಮತ್ತೆ. ನೀವು ಬೆಳೆಯನ್ನು ಬೆಳಿತೀರಿ, ಕೃಷಿ ಆಗ್ತದಿಲ್ಲ ಅಂತಲ್ಲ, ಅದು ಇನ್ವೆಸ್ಟ್ ಮಾಡಿ ದುಡ್ಡು ಬೆಳೆ ಬರ್ತದೇನು ರೈತಗೆ? ಇದಕ್ಕೆ ಉತ್ತರ ಹುಡುಕ್ಬೇಕಾಗಿತ್ತು. ಇವತ್ತು 100 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಅಟ್ಲೀಸ್ಟ್ ಅದರಿಂದ 150 ಬರಬೇಕಲ್ಲ. 150 ಬರೋದ ಮತ್ತು 75 ರೂಪಾಯಿ ಬರ್ತಂದ್ರೆ ಪ್ರತಿ 100ಕ್ಕೆ 25 ರೂಪಾಯಿ ಲಾಸ್ ಅದು ಜನ ತುಂಬೋರು. ಅದಕ್ಕೆ ಸಾಲಗಾರ ಹಾಕೊಂಡ್ರಿ ನಮ್ಮ ರೈತ. ಇದನ್ನು ಯಾಕೆ ನೀವು ಐಡೆಂಟಿಫಿಕೇಷನ್ ಮಾಡಿದ್ರಿಂದ ಆ ದಿಶೆಯಲ್ಲಿ ಚಿಂತನೆ ಮಾಡ್ಬಾರ ಅಂತೇಳಿ ಸಿದ್ದರಾಮಯ್ಯರಿಗೂ ಮತ್ತು ಶಾಲಿನಿ ರಜನೀಶ್ವರಿಗೂ ಪ್ರಶ್ನೆ ಮಾಡ್ತಾಯಿದ್ದೀನಿ. ಇದಕ್ಕೆ ಅವ್ರು ಉತ್ತರ ಕೊಡಲಿ. ನೇರವಾದ ಪ್ರಶ್ನೆ. ಸರಿನಾ ತಪ್ಪ ವೀಕ್ಷಕರೇ? ಸರಿನಾ ತಪ್ಪ ಮಾಡ್ರಿ. ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ ನೋಡ್ತಾ ಇರ್ರಿ. H60 ನ್ಯೂಸ್. ಅರ್ಥಾತ್ ಸಿದ್ದರಾಮಯ್ಯ ಸ್ವತಃ ವಂದನೆಗಳು.